ಐತಿಹಾಸಿಕ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಲ್ಲಿ ನಿಜಕ್ಕೂ ಸಾಕಷ್ಟೊಂದು ಕುತೂಹಲ ಇದೆ ಅಂತ ಹೇಳ್ಬೋದು. ಚಂದ್ರಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಪೂಜೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು, ಟೋಟಲಿ ಸಾಕಷ್ಟು ಗೊಂದಲಗಳಿಗೆ ಏನದಂದ್ರೆ ಈಗಾಗಲೇ ನಿವಾರಣೆ ಅಂದರೆ ಏನು ಮಾಡಬೇಕು ಅಂಥೇಳಿ ಬೀದರ್ನ ಕೆ ಬಿಯ ಆಂಜನೇಯ ದೇವಸ್ಥಾನದ ಹಿರಿಯ ಅರ್ಚಕರಾದ ಪ್ರಶಾಂತ್ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಗುರುಗಳೇ, ಹುಣ್ಣಿಮೆ ದಿವಸ ಈಗಾಗಲೇ ಏನಂದ್ರೆ ಚಂದ್ರಗ್ರಹಣ ಬರ್ತಾ ಇದೆ. ಸಾಕಷ್ಟೊಂದು ಜನರಲ್ಲಿ ಒಂದು ಕುತೂಹಲ ಇದೆ, ಕ್ಯೂರಾಸಿಟಿ ಇದೆ. ವಿಶೇಷ ಗರ್ಭಿಣಿಯರು ಏನು ಮಾಡಬೇಕು, ಸಣ್ಣ ಮಗು ಇರಬೇಕು, ಹಂಗೆ ಸಾಕಷ್ಟು ಪ್ರಶ್ನೆಗಳಿರ್ತಾವೆ. ಏನಿದೆ ಚಂದ್ರಗ್ರಹಣ ವಿಶೇಷತೆ? ನಾಳೆ ಸಾಯಂಕಾಲ 9 ಗಂಟೆ 57 ನಿಮಿಷಕ್ಕೆ ಚಂದ್ರಗ್ರಹಣ ಶುರುವಾಗ್ತಾ ಇದೆ ಮತ್ತು 1 ಗಂಟೆ 27 ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ. ಅದಕ್ಕಾಗಿ ಚಂದ್ರಗ್ರಹಣದ ಪ್ರಯುಕ್ತ ನಾಳೆ ಮಧ್ಯಾಹ್ನ 12 ಗಂಟೆ 37 ನಿಮಿಷದಿಂದ ಏನಿದೆ ಅಂದರೆ ವೇದಾರಂಭ ಅಂತೇಳಿ ಶುರುವಾಗ್ತಾ ಇದೆ. ವೇದಾರಂಭ ಅಂದರೆ ಯಾವಾಗ ಗ್ರಹಣ ಶುರು ಆಗುತ್ತೆ ಅದಕ್ಕೆ ಮುಂಚೆ ಏನದ 3 ಪ್ರಹರ ಮೊದಲು ಅಂದರೆ 9 ಗಂಟೆ ಮುಂಚೆ ಏನದಂದ್ರೆ ವೇದಗಳು ಇರುತ್ತೆ. ಆ ವೇದಗಳಲ್ಲಿ ಯಾರೂ ಊಟ ಮಾಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದಿದೆ. ಅದಕ್ಕಾಗಿ ಮತ್ತು ಮಧ್ಯಾಹ್ನ ಯಾರು ಸಣ್ಣವರು, ಹಿರಿಯರು ಮತ್ತು ಪೇಷಂಟ್ಸ್ ಯಾರು ಇರ್ತಾರ ಅಂಥವರಿಗೆ 5 ಗಂಟೆ 15 ನಿಮಿಷದಿಂದ ವೇದಗಳ ಪಾಲನೆ ಮಾಡಬೇಕಂತ ಶಾಸ್ತ್ರದಾಗ ಹೇಳಿದ್ದಿದೆ. ಮತ್ತು ಗ್ರಹಣ ಪ್ರಯುಕ್ತ ಒಂದು 4 ರಾಶಿಯವರಿಗೆ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಶಾಸ್ತ್ರದಲ್ಲಿ ಯಾವ್ಯಾವ ರಾಶಿ ಅಂದರೆ ಯಾವ್ಯಾವ ರಾಶಿಯವರಿಗೆ ಈ ಒಂದು ಗ್ರಹಣ ಸಂದರ್ಭ ಗಂಡಾಂತರ ಸ್ವಲ್ಪ ಕಷ್ಟ ಇದೆ ಅಂತ ತಮಗೆ ಅನಿಸ್ತು ಗುರುಗಳೇ? ಕರ್ಕ, ವೃಶ್ಚಿಕ, ಕುಂಭ, ಮೀನ ಇವು 4 ರಾಶಿಯವರಿಗೆ ಏನಾದಂದ್ರೆ ಚಂದ್ರಗ್ರಹಣ ಪ್ರಯುಕ್ತ ಸ್ವಲ್ಪ ಗಂಡಾಂತರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಿದೆ. ಅದಕ್ಕಾಗಿ ಪರಿಹಾರ ಅಂದರೆ ಒಂದು ಕಿಲೋ ಒಂದೂವರೆ ಕಿಲೋ ಅಕ್ಕಿ ಏನದ ದಾನ ಮಾಡಿದರೆ ಗಂಡಾಂತರ ಪರಿಹಾರ ಆಗುತ್ತೆ. ಇದು ಮತ್ತು ಗ್ರಹಣದ ಗಂಡಾಂತರ ಕೇವಲ 45 ದಿವಸ ಮಾತ್ರ ಇರುತ್ತೆ. ಅದಕ್ಕಾಗಿ 1.5 kg ಅಕ್ಕಿ ದಾನ ಮಾಡಿದರೆ ಅದಕ್ಕೆ ಗಂಡಾಂತರ ದೂರವಾಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಿದೆ. ಗುರುಗಳೇ, ಈ ಗ್ರಹಣ ಸ್ಟಾರ್ಟ್ ಆಗ್ತದೆ 9 ಗಂಟೆ ಸುಮಾರಿಗೆ, 1 ಗಂಟೆ ಸುಮಾರಿಗೆ ಮುಕ್ತಾಯ ಆಗ್ತದೆ 1:27. ಆ ಸಂದರ್ಭದಲ್ಲಿ ಆರಂಭದಿಂದ ಕೊನೆಯವರೆಗೆ ಜನರು ಗಂಡಾಂತರ ಇದ್ದಂಥ ಏನು ರಾಶಿ ಇದ್ದಾರೆ ಅವ್ರು ಏನು ಮಾಡಬೇಕು, ಸಾರ್ವಜನಿಕರು ಏನು ಮಾಡಬೇಕು? ಸಾರ್ವಜನಿಕರು ಏನಿದೆ ಅಂದರೆ ಶ್ರಾದ್ದ, ತರ್ಪಣ, ದಾನ ಮತ್ತು ಗಂಗೆಯಲ್ಲಿ ಸಾಧ್ಯವಾದರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಗ್ರಹಣ ಸ್ಪರ್ಶವಾದ ಮೇಲೆ. ಇಲ್ಲ ಅಂದರೆ ತಮ್ಮ ಮನೆಯಲ್ಲಿ ತಣ್ಣೀರಿಂದ ಸ್ನಾನ ಮಾಡಬೇಕು. ಅದೂ ಆಗ್ತಿಲ್ಲ ಅಂದರೆ ಬಿಸಿನಿಂದ ಸ್ನಾನ ಮಾಡಿ ಜಪ ತಪ ಶ್ರಾದ್ದ ಕರ್ಮಗಳು ಮಾಡ್ಬೋದು. ಈ 2025ರಲ್ಲಿ ಇದು ಕೊನೆಯ ಗ್ರಹಣ ಆಗಿದೆ. ಅದಕ್ಕಾಗಿ ಈ ಗ್ರಹಣದಲ್ಲಿ ಯಾವುದೇ ಮಂತ್ರ ಜಪ ಅದು ಮಾಡಿದರೆ ವಿಶೇಷ ಫಲ ಸಿಗುತ್ತೆ ಅಂತೇಳಿ ಚಂದ್ರಗ್ರಹಣದಲ್ಲಿ ಹೇಳ್ತಾರೆ. 2025 ಕೊನೆಯ ಚಂದ್ರಗ್ರಹಣ, ಈ 2020 ಕೊನೆಯ ಚಂದ್ರಗ್ರಹಣ 25ರಲ್ಲಿ ವಿಶೇಷವಾಗಿ ವರ್ಷದ ಕೊನೆಯ ಚಂದ್ರಗ್ರಹಣ ಏನಲ್ಲಿ ಈಗ ಗರ್ಭಿಣಿಯರು ಇರ್ತಾರೆ, ಅವರು ಏನು ಅಲರ್ಟ್ ಮುಂಜಾಗ್ರತಾ ಕ್ರಮ ವಹಿಸಬೇಕು? ಗರ್ಭಿಣಿಯರಿಗೆ ಏನು ಮಾಡೋದಿಲ್ಲ, ಬರೀ ಏನಾದಂದರೆ ಗ್ರಹಣ ಸ್ಪರ್ಶವಾದ ಕೂಡಲೇ ಅಲ್ಲೇ ಏನಾದರೂ ಜಪ ಸಾಧ್ಯ ಆದರೆ ಜಪ ಮಾಡಬೇಕಿಲ್ಲ ಅಂದರೆ ಮಲ್ಕೊಳ್ಬೇಕು. ಅದಕ್ಕಿಂತ ಬೇರೆ ಏನು ಮಾಡಬಾರ್ದು, ಯಾವುದೇ ಕೆಲಸ ಕಾರ್ಯ ಯಾವುದೂ ಮಾಡಬಾರ್ದು ಗರ್ಭಿಣಿಯರೆಲ್ಲ. ಅಂಥದ್ದೇನು ವಿಶೇಷ ಭಯಾನಕ ಇಲ್ಲ, ಯಾವುದೇ ಗ್ರಹಣಗಳು ಬರ್ತಾ ಇರುತ್ತೆ, ಅದೇ ಪರಿಹಾರ ಅಂಥೇಳಿ ಇರುತ್ತೆ. ಅದಕ್ಕಾಗಿ ಎಲ್ಲ ರಾಶಿಯವರು ವಿಶೇಷ ಕಂಟಕ ಯಾವುದಕ್ಕೂ ಇರೋದಿಲ್ಲ. ಆದರೆ ಗ್ರಹಣವಾದ ಕೂಡಲೇ ನೇಚರ್ನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಗ್ರಹಣನೂ ಬಂದ್ಬಿಡುತ್ತೆ. ಗ್ರಹಣ ಸಂದರ್ಭದ ಆರಂಭಕ್ಕೂ ಮುನ್ನ ಏನು ದೇವಸ್ಥಾನಗಳು ಗರ್ಭಗುಡಿ ಬಂದ್ ಮಾಡ್ತೀರಿ, ಆಮೇಲೆ ಓಪನ್ ಹೆಂಗೆ? 12 ಗಂಟೆ 37 ನಿಮಿಷದಿಂದ ದೇವಸ್ಥಾನ ಬಂದಾಗಿಬಿಡುತ್ತೆ. ಮರುದಿವಸ ಬೆಳಗ್ಗೆ ಗ್ರಹಣ ಮುಗಿದ ಮೇಲೆ ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡ್ಬೋದು. ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರುತ್ತೆ. ಸಾರ್ವಜನಿಕರು ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಇದು ಅರ್ಚಕರ ಮಾತಂತ ಹೇಳ್ಬೋದು. ನೋಡ್ಬೋದು ನೀವು, ಆಂಜನೇಯ ಸ್ವಾಮೀಜಿಗಳೇನು ಅರ್ಚಕರಿದ್ದಾರೆ, ಪ್ರಶಾಂತ್ ಮಹಾರಾಜ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಗ್ರಹಣ ಸಂದರ್ಭದಲ್ಲಿ ದೇವರು ಪ್ರಾರ್ಥನೆ ಮಾಡಬೇಕು. ಮತ್ತು ಸಾಕಷ್ಟು ಸುಮಾರು 4 ರಾಶಿಯವರಿಗೆ ನನ್ನ ಗಂಡಾಂತರ ಇದೆ. ಆ ಗಂಡಾಂತರ ನಿವಾರಣೆ ಹೇಗೆ ಎಂಬುದು ಅವರೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ವರ್ಷದ ಕೊನೆಯ ಚಂದ್ರಗ್ರಹಣ ಏನು ಬರ್ತಾ ಇದೆ, ಆ ಗ್ರಹಣಕ್ಕೆ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಸ್ವಾಮೀಜಿಗಳೇನ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಐತಿಹಾಸಿಕ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಲ್ಲಿ ನಿಜಕ್ಕೂ ಸಾಕಷ್ಟೊಂದು ಕುತೂಹಲ ಇದೆ ಅಂತ ಹೇಳ್ಬೋದು. ಚಂದ್ರಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಪೂಜೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು, ಟೋಟಲಿ ಸಾಕಷ್ಟು ಗೊಂದಲಗಳಿಗೆ ಏನದಂದ್ರೆ ಈಗಾಗಲೇ ನಿವಾರಣೆ ಅಂದರೆ ಏನು ಮಾಡಬೇಕು ಅಂಥೇಳಿ ಬೀದರ್ನ ಕೆ ಬಿಯ ಆಂಜನೇಯ ದೇವಸ್ಥಾನದ ಹಿರಿಯ ಅರ್ಚಕರಾದ ಪ್ರಶಾಂತ್ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಗುರುಗಳೇ, ಹುಣ್ಣಿಮೆ ದಿವಸ ಈಗಾಗಲೇ ಏನಂದ್ರೆ ಚಂದ್ರಗ್ರಹಣ ಬರ್ತಾ ಇದೆ.
ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಇದೆ, ಕ್ಯೂರಾಸಿಟಿ ಇದೆ. ವಿಶೇಷ ಗರ್ಭಿಣಿಯರು ಏನು ಮಾಡಬೇಕು, ಸಣ್ಣ ಮಗು ಇರ್ಬೇಕು, ಹಂಗೆ ಹಿಂಗೆ ಸಾಕಷ್ಟು ಪ್ರಶ್ನೆಗಳಿರ್ತಾವೆ. ಏನಿದೆ ಚಂದ್ರಗ್ರಹಣ ವಿಶೇಷತೆ ನಾಳೆ? ನಾಳೆ ಸಾಯಂಕಾಲ 9 ಗಂಟೆ 57 ನಿಮಿಷಕ್ಕೆ ಚಂದ್ರಗ್ರಹಣ ಶುರುವಾಗ್ತಾ ಇದೆ. ಮತ್ತು 1 ಗಂಟೆ 27 ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ. ಅದಕ್ಕಾಗಿ ಚಂದ್ರಗ್ರಹಣದ ಪ್ರಯುಕ್ತ ನಾಳೆ ಮಧ್ಯಾಹ್ನ 12 ಗಂಟೆ 37 ನಿಮಿಷದಿಂದ ಏನಿದೆ ಅಂದರೆ ವೇದಾರಂಭ ಅಂತೇಳಿ ಶುರುವಾಗ್ತಾಯಿದೆ. ವೇದಾರಂಭ ಅಂದರೆ ಯಾವಾಗ ಗ್ರಹಣ ಶುರು ಆಗುತ್ತೆ ಅದಕ್ಕೆ ಮುಂಚೆ ಏನದ 3 ಪ್ರಹರ ಮೊದಲು ಅಂದರೆ 9 ಗಂಟೆ ಮುಂಚೆ ಏನದಂದ್ರೆ ವೇದಗಳು ಇರುತ್ತೆ. ಆ ವೇದಗಳಲ್ಲಿ ಯಾರೂ ಊಟ ಮಾಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದಿದೆ. ಅದಕ್ಕಾಗಿ ಮತ್ತು ಮಧ್ಯಾಹ್ನ ಯಾರು ಸಣ್ಣವರು, ಹಿರಿಯರು ಮತ್ತು ಪೇಷಂಟ್ಸ್ ಯಾರು ಇರ್ತಾರ ಅಂಥವರಿಗೆ 5 ಗಂಟೆ 15 ನಿಮಿಷದಿಂದ ವೇದಗಳ ಪಾಲನೆ ಮಾಡಬೇಕಂತ ಶಾಸ್ತ್ರದಾಗ ಹೇಳಿದ್ದಿದೆ. ಮತ್ತು ಗ್ರಹಣ ಪ್ರಯುಕ್ತ ಒಂದು 4 ರಾಶಿಯವರಿಗೆ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಶಾಸ್ತ್ರದಲ್ಲಿ ಯಾವ್ಯಾವ ರಾಶಿ ಅಂದರೆ ಯಾವ್ಯಾವ ರಾಶಿಯವರಿಗೆ ಈ ಒಂದು ಗ್ರಹಣ ಸಂದರ್ಭದಲ್ಲಿ ಗಂಡಾಂತರ ಸ್ವಲ್ಪ ಕಷ್ಟ ಇದೆ ಅಂತ ತಮಗೆ ಅನಿಸ್ತು ಗುರುಗಳೇ? ಕರ್ಕ, ವೃಶ್ಚಿಕ, ಕುಂಭ, ಮೀನ ಇವು 4 ರಾಶಿಯವರಿಗೆ ಏನಾದಂದ್ರೆ ಚಂದ್ರಗ್ರಹಣ ಪ್ರಯುಕ್ತ ಸ್ವಲ್ಪ ಗಂಡಾಂತರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಿದೆ. ಅದಕ್ಕಾಗಿ ಪರಿಹಾರ ಅಂದರೆ ಒಂದು ಕಿಲೋ ಒಂದೂವರೆ ಕಿಲೋ ಅಕ್ಕಿ ಏನದ ದಾನ ಮಾಡಿದರೆ ಗಂಡಾಂತರ ಪರಿಹಾರ ಆಗುತ್ತೆ. ಇದು ಮತ್ತು ಗ್ರಹಣದ ಗಂಡಾಂತರ ಕೇವಲ 45 ದಿವಸ ಮಾತ್ರ ಇರುತ್ತೆ. ಅದಕ್ಕಾಗಿ 1.5 kg ಅಕ್ಕಿ ದಾನ ಮಾಡಿದರೆ ಅದಕ್ಕೆ ಗಂಡಾಂತರ ದೂರವಾಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಿದೆ. ಗುರುಗಳೇ, ಈ ಗ್ರಹಣ ಸ್ಟಾರ್ಟ್ ಆಗ್ತದೆ 9 ಗಂಟೆ ಸುಮಾರಿಗೆ, 1 ಗಂಟೆ ಸುಮಾರಿಗೆ ಮುಕ್ತಾಯ ಆಗ್ತದೆ 1:27ಕ್ಕೆ. ಆ ಸಂದರ್ಭದಲ್ಲಿ ಆರಂಭದಿಂದ ಕೊನೆಯವರೆಗೆ ಜನರು ಗಂಡಾಂತರ ಇದ್ದಂಥ ಏನು ರಾಶಿ ಇದ್ದಾರೆ ಅವ್ರು ಏನು ಮಾಡಬೇಕು, ಸಾರ್ವಜನಿಕರು ಏನು ಮಾಡಬೇಕು? ಸಾರ್ವಜನಿಕರು ಏನಿದೆ ಅಂದರೆ ಶ್ರಾದ್ದ, ತರ್ಪಣ, ದಾನ ಮತ್ತು ಗಂಗೆಯಲ್ಲಿ ಸಾಧ್ಯವಾದರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಗ್ರಹಣ ಸ್ಪರ್ಶವಾದ ಮೇಲೆ. ಇಲ್ಲ ಅಂದರೆ ತಮ್ಮ ಮನೆಯಲ್ಲಿ ತಣ್ಣೀರಿಂದ ಸ್ನಾನ ಮಾಡಬೇಕು. ಅದೂ ಆಗ್ತಿಲ್ಲ ಅಂದರೆ ಬಿಸಿನಿಂದ ಸ್ನಾನ ಮಾಡಿ ಜಪ ತಪ ಶ್ರಾದ್ದ ಕರ್ಮಗಳು ಮಾಡ್ಬೋದು. ಈ 2025ರಲ್ಲಿ ಇದು ಕೊನೆಯ ಗ್ರಹಣ ಆಗಿದೆ. ಅದಕ್ಕಾಗಿ ಈ ಗ್ರಹಣದಲ್ಲಿ ಯಾವುದೇ ಮಂತ್ರ ಜಪ ಅದು ಮಾಡಿದರೆ ವಿಶೇಷ ಫಲ ಸಿಗುತ್ತೆ ಅಂತೇಳಿ ಚಂದ್ರಗ್ರಹಣದಲ್ಲಿ ಹೇಳ್ತಾರೆ. 2025 ಕೊನೆಯ ಚಂದ್ರಗ್ರಹಣ, ಈ 2020 ಕೊನೆಯ ಚಂದ್ರಗ್ರಹಣ 25ರಲ್ಲಿ ವಿಶೇಷವಾಗಿದೆ. ವರ್ಷದ ಕೊನೆಯ ಚಂದ್ರಗ್ರಹಣ ಏನಲ್ಲಿ ಈಗ ಗರ್ಭಿಣಿಯರು ಇರ್ತಾರೆ, ಅವರು ಏನು ಅಲರ್ಟ್ ಮುಂಜಾಗ್ರತಾ ಕ್ರಮ ವಹಿಸಬೇಕು? ಗರ್ಭಿಣಿಯರಿಗೆ ಏನು ಮಾಡೋದಿಲ್ಲ, ಬರೀ ಏನಾದಂದರೆ ಗ್ರಹಣ ಸ್ಪರ್ಶವಾದ ಕೂಡಲೇ ಅಲ್ಲೇ ಏನಾದರೂ ಜಪ ಸಾಧ್ಯ ಆದರೆ ಜಪ ಮಾಡಬೇಕಿಲ್ಲ ಅಂದರೆ ಮಲ್ಕೊಳ್ಬೇಕು. ಅದಕ್ಕಿಂತ ಬೇರೆ ಏನು ಮಾಡಬಾರ್ದು, ಯಾವುದೇ ಕೆಲಸ ಕಾರ್ಯ ಯಾವುದೂ ಮಾಡಬಾರ್ದು ಗರ್ಭಿಣಿಯರೆಲ್ಲ. ಅಂಥದ್ದೇನು ವಿಶೇಷ ಭಯಾನಕ ಇಲ್ಲ. ಯಾವುದೇ ಗ್ರಹಣಗಳು ಬರ್ತಾ ಇರುತ್ತೆ, ಅದೇ ಪರಿಹಾರ ಅಂಥೇಳಿ ಇರುತ್ತೆ. ಅದಕ್ಕಾಗಿ ಎಲ್ಲ ರಾಶಿಯವರು ವಿಶೇಷ ಕಂಟಕ ಯಾವುದಕ್ಕೂ ಇರೋದಿಲ್ಲ. ಆದರೆ ಗ್ರಹಣವಾದ ಕೂಡಲೇ ನೇಚರ್ನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಗ್ರಹಣನೂ ಬಂದ್ಬಿಡುತ್ತೆ. ಗ್ರಹಣ ಸಂದರ್ಭದ ಆರಂಭಕ್ಕೂ ಮುನ್ನ ಏನು ದೇವಸ್ಥಾನಗಳು ಗರ್ಭಗುಡಿ ಬಂದ್ ಮಾಡ್ತೀರಿ, ಆಮೇಲೆ ಓಪನ್ ಹೆಂಗೆ? 12 ಗಂಟೆ 37 ನಿಮಿಷದಿಂದ ದೇವಸ್ಥಾನ ಬಂದಾಗಿಬಿಡುತ್ತೆ. ಮರುದಿವಸ ಬೆಳಗ್ಗೆ ಗ್ರಹಣ ಮುಗಿದ ಮೇಲೆ ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡ್ಬೋದು. ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರುತ್ತೆ. ಸಾರ್ವಜನಿಕರು ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಇದು ಅರ್ಚಕರ ಮಾತಂತ ಹೇಳ್ಬೋದು. ನೋಡ್ಬೋದು ನೀವು, ಆಂಜನೇಯ ಸ್ವಾಮೀಜಿಗಳೇನು ಅರ್ಚಕರಿದ್ದಾರೆ, ಪ್ರಶಾಂತ್ ಮಹಾರಾಜ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಗ್ರಹಣ ಸಂದರ್ಭದಲ್ಲಿ ದೇವರು ಪ್ರಾರ್ಥನೆ ಮಾಡಬೇಕು. ಮತ್ತು ಸಾಕಷ್ಟು ಸುಮಾರು 4 ರಾಶಿಯವರಿಗೆ ನನ್ನ ಗಂಡಾಂತರ ಇದೆ. ಆ ಗಂಡಾಂತರ ನಿವಾರಣೆ ಹೇಗೆ ಎಂಬುದು ಅವರೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ವರ್ಷದ ಕೊನೆಯ ಚಂದ್ರಗ್ರಹಣ ಏನು ಬರ್ತಾ ಇದೆ, ಆ ಗ್ರಹಣಕ್ಕೆ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಸ್ವಾಮೀಜಿಗಳೇನ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.